ಮತ್ತು ನಮ್ಮ ಸ್ನೇಹಿತರು, ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬಗಳಿಗೆ ನಾವು ತೋರಿಸುವ ಗೌರವವನ್ನು ಮಾಡುವಂತಹ ಎಲ್ಲ ಕಾರ್ಯಗಳ ಕಡ್ಡಾಯವನ್ನು ನೆರವೇರಿಸುವಂತೆಯೂ ಈ ಬಲಿ ಪೂಜೆಯನ್ನು ಭಾಗವಹಿಸುವಾಗ ನಮ್ಮನ್ನೇ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ನಮ್ಮ ಪಾಪಗಳಿಗೂ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. So
ಸುಮನುಜರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಿಪಾಲನೆಯ ಯೋಜನೆಯೊಂದು ವಿಫಲವಾಗುವುದಿಲ್ಲ. ನಮಗೆ ಹಾನಿಕಾರವಾದುದೆಲ್ಲವನ್ನು ನಮ್ಮಿಂದ ದೂರವಿರಿಸಿರಿ. ಹಿತಕರವಾದುಗಳನ್ನೇ ನಿಮಗೆ ಅನುಗ್ರಹಿಸಿರೆಂದು ನಿಮ್ಮನ್ನು ದಯೆಯಿಂದ ಯಾಚಿಸುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕರ್ತರೂ ಆದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ ಸಂತ ಪೇತ್ರನು ಬರೆದ ಎರಡನೆಯ ಪತ್ರದಿಂದ ವಾಚನ. ನಾವಾದರೂ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುವೆವು. ಇವೆಲ್ಲವೂ ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿಪೂರಿತರಾಗಿಯೂ ಬಾಳಬೇಕು. ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶ ಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಶಾಖದಿಂದ ಕರಗಿ ಹೋಗುವು. ನಾವಾದರೂ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುವೆವು. ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು ಆಗಿದ್ದು ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ನಮ್ಮ ಪ್ರಭುವಿನ ದೀರ್ಘ ಶಾಂತಿ ಹಾಗೂ ಸಹನೆ ನಮ್ಮ ಜೀವೋದ್ಧಾರಕ್ಕಾಗಿಯೇ ಎಂದು ತಿಳಿದುಕೊಳ್ಳಿ. ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ದೇವರಿತ್ತ ಜ್ಞಾನದ ಪ್ರಕಾರ ಹೀಗೆ ನಿಮಗೆ ಬರೆದಿದ್ದಾನೆ. ಆದ ಕಾರಣ ಪ್ರಿಯರೇ, ಈ ವಿಷಯಗಳನ್ನು ಮುಂಚಿತವಾಗಿ ತಿಳಿದುಕೊಂಡಿರುವ ನೀವು ಎಚ್ಚರಿಕೆಯಿಂದಿರಿ. ದುರ್ಜನರ ದುರ್ಬೋಧನೆಗೆ ಮರಳಾಗದಿರಿ. ನಿಮ್ಮ ಸ್ಥಿರ ವಿಶ್ವಾಸವನ್ನು ಬಿಟ್ಟು ಭ್ರಷ್ಟರಾಗದಿರಿ. ನಮ್ಮ ಪ್ರಭು ಮತ್ತು ಉದ್ಧಾರಕರಾದ ಯೇಸು ಕ್ರಿಸ್ತರ ಅನುಗ್ರಹದಲ್ಲೂ ಅವರನ್ನು ಕುರಿತ ಜ್ಞಾನದಲ್ಲೂ ನೀವು ಅಭಿವೃದ್ಧಿ ಹೊಂದಿರಿ. ಅವರಿಗೆ ಈಗಲೂ ಈಗಾಂತರಕ್ಕೂ ಮಹಿಮೆ ಉಂಟಾಗಲಿ. ಆಮೇನ್. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ನಿನ್ನಯ ವಾಕ್ಯ ಕೇಳಲು ನನ್ನ ಹೃದಯ ಕಾದು ನಿಂತಿದೆ. ನಿನ್ನಯ ಪ್ರೀತಿ ನುಡಿಯಲು ಮನಸ್ಸಿನಲ್ಲಿ ತುಂಬಿಕೊಳ್ಳುವೆ. ನಿನ್ನಯ ವಾಕ್ಯ ಕೇಳಲು ನನ್ನ ಹೃದಯ ಕಾದು ನಿಂತಿದೆ. ನಿನ್ನಯ ಪ್ರೀತಿ ನುಡಿಯಲು ಮನಸ್ಸಿನಲ್ಲಿ ತುಂಬಿಕೊಳ್ಳುವೆ. ನೀನೆ ನಿತ್ಯ ಜೀವ, ನೀನೆ ಸತ್ಯ ಮಾರ್ಗ, ಅರಸು ನೀ ನಾ ಬೇಡುವೆ. ನೀನೆ ನಿತ್ಯ ಜೀವ, ನೀನೆ ಸತ್ಯ ಮಾರ್ಗ, ಅರಸು ನೀ ನಾ ಬೇಡುವೆ. ವಾಕ್ಯವ ನೀಡಿದ ದೇವದರೆಯ ಬೆಳಗಲು ಮನುಜಗೆ ಸತ್ಯವಾ ಅರಿತು ಬಾಳಲು ಜೀವವಾಕ್ಯಕ್ಕೆ ಬಂದೆನು. ಬದುಕಲಿ ನಿತ್ಯ ನಲಿಯಲು ದೇವನುಡಿಯ ಪಡೆ ಬಂದೆನು. ಸತ್ಯವಾ ಅರಿತು ಬಾಳಲು ಜೀವವಾಕ್ಯಕ್ಕೆ ಬಂದೆನು. ಬದುಕಲಿ ನಿತ್ಯ ನಲಿಯಲು ದೇವನುಡಿಯ ಪಡೆ ಬಂದೆನು. ನೀನೆ ಜೀವದಾತ, ನೀನೆ ಮುಕ್ತಿದಾತ, ಅರಸು ನೀ ನಾ ಬೇಡುವೆ. ನೀನೆ ಜೀವದಾತ, ನೀನೆ ಮುಕ್ತಿದಾತ, ಅರಸು ನೀ ನಾ ಬೇಡುವೆ. ವಾಕ್ಯವ ನೀಡಿದ ದೇವದರೆಯ ಬೆಳಗಲು ಮನುಜಗೆ ವಾಕ್ಯವ ಆಲಿಸಿ ನಡೆಯಲು ಜೀವನ ಪಾವನ. ಆ ವಾಕ್ಯವ ಆಲಿಸಿ ನಡೆಯಲು ಜೀವನ ಪಾವನ. ಆ ಧನ್ಯವು ಈ ಜೀವನ ನಿನ್ನಯ ನುಡಿಗಾನ, ಆನಂದದ ಸದನ ನಿನ್ನಯ ಸ್ತುತಿಗಾನ. ಧನ್ಯವು ಈ ಜೀವನ ನಿನ್ನಯ ನುಡಿಗಾನ,
ಹಾಲೆಲೂಯ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. 12ನೇ ಅಧ್ಯಾಯ. ಆಮೇಲೆ ಅವರು ಯೇಸು ಸ್ವಾಮಿಯನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಕೆಲವರು ಫರಿಸಾಯರನ್ನು, ಹೇರೋದ ಪಕ್ಷದ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸ್ಥಾನಮಾನಕ್ಕೆ ಮಣಿಯದವರು, ಮುಖದಾಕ್ಷಿಣ್ಯಕ್ಕೆ ಎಡೆಗೂಡದವರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವವರು ಎಂದು ನಾವು ಬಲ್ಲೆವು. ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಾವದನ್ನು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಅವರ ಕಪಟತನವನ್ನು ಯೇಸು ಗ್ರಹಿಸಿ, ನೀವು ನನ್ನನ್ನು ಪರೀಕ್ಷಿಸುವುದಕ್ಕೆ ಒಂದು ನಾಣ್ಯವನ್ನು ತನ್ನಿ, ಅದನ್ನು ನೋಡೋಣ ಎಂದರು. ಅವರೊಂದು ನಾಣ್ಯವನ್ನು ತಂದರು. ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಯೇಸು ಕೇಳಿದರು. ಅದಕ್ಕೆ ಅವರು, ಅವು ರೋಮ್ ಚಕ್ರವರ್ತಿಯವು ಎಂದರು. ಆಗ ಯೇಸು, ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ ಎಂದರು. ಇದನ್ನು ಕೇಳಿದ್ದೇ ಆ ಜನರು ಯೇಸುವಿನ ಬಗ್ಗೆ ಆಶ್ಚರ್ಯಪಟ್ಟರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಯಾವ ಸರ್ಕಾರ ಬರ್ತದೆ ಅಂತ ಕಾಯ್ತಾ ಇದ್ದೇವಲ್ವ? ಎಲ್ಲರೂ ಅದೇನೆ, ಒಳ್ಳೆ ಸರ್ಕಾರ ಬರಲಿ, ತೆರಿಗೆ ಕಟ್ಟಬೇಕು ಕಟ್ಟಬಾರ್ದು ಅದು ಅವರಿಗೆ ಸೇರಿದ್ದು, ಕಟ್ಟಲೇಬೇಕಪ್ಪ ಅಂತ ಯೇಸು ಹೇಳಿಬಿಟ್ರು. ಕಟ್ಟಬೇಡಿ ಅಂದಿದ್ರೆ ತುಂಬ ಜನ ಸಂತೋಷ ಪಡ್ತಾಯಿದ್ರು. ಆದರೆ ರೋಮನರಿಗೆ ಕಷ್ಟ ಆಗ್ತಾಯಿತ್ತು, ಅವರ ವಿರೋಧ ಅದು. ಕಟ್ಟಬೇಕು ಅಂದ್ರೂ ಮಕ್ಕಳ ಗತಿಯನ್ನು ನೋಡಬೇಕಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ಈ ವಾಕ್ಯಗಳನ್ನು ಎಂದಿಗೂ ನಾವು ಜ್ಞಾಪಕಪಡಿಸಿಕೊಳ್ಳುವ ವಾಕ್ಯಗಳನ್ನು ಹೇಳ್ತಾರೆ. ಚಕ್ರವರ್ತಿಗೆ ಸಲ್ಲಿಸುವುದನ್ನು, ರಾಜನಿಗೆ ಸಲ್ಲಬೇಕಾದ್ದನ್ನು, ರೋಮ್ಗೆ ಸಲ್ಲಬೇಕಾದ್ದನ್ನು ಸಲ್ಲಿಸ್ಬಿಡಿ. ಅದು ಒಂದು ಉದಾಹರಣೆ. ಅವರನ್ನೇ ಕೇಳ್ತಾರೆ, ನಿಮ್ಮಲ್ಲಿರುವ ನಾಣ್ಯ ಯಾರ ಚಿತ್ರ ಇದೆ? ಅದರಲ್ಲಿ ರೋಮ್ ಚಕ್ರವರ್ತಿಯ ಚಿತ್ರ ಇದೆ. ಅದರಿಂದ ಅವರಿಗೆ ಸಲ್ಲಿಸಿಬಿಡಿ ಅದನ್ನು. ಹಾಗೆ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ಸಲ್ಲಿಸಬೇಕಾದ್ದನ್ನು ದೇವರಿಗೆ ಕಡ್ಡಾಯವಾಗಿಯೂ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನಮ್ಮ ಪರಲೋಕ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ಸಲ್ಲಿಸಬೇಕಾದ್ದು ಏನು ಎಂಬುದನ್ನು 3 ವಾಕ್ಯಗಳಲ್ಲಿ ಕೊಡ್ತಾರೆ. ನಮಗೆ ಬೇಕಾದ್ದನ್ನು 4 ವಾಕ್ಯಗಳಲ್ಲಿ ಕೊಟ್ಟಿದ್ದಾರೆ. ನಮಗೆ ಅವಶ್ಯವಾದವುಗಳು ಅನುದಿನದ ಆಹಾರ ಮತ್ತು ಕ್ಷಮೆ ಮತ್ತು ಶೋಧನೆಗಳಿಂದ ಬಿಡುಗಡೆಯಾಗೋದು ಮತ್ತು ಅಶುದ್ಧ ಶಕ್ತಿಗಳಿಂದ ದೂರ ಇರುವುದು. ದೇವರಿಗೆ ಸಲ್ಲಿಸಬೇಕಾದ್ದು ಅವರನ್ನು ತಂದೆ ಎಂಬ ಸ್ಥಾನದಲ್ಲಿಟ್ಟು ಅವರನ್ನು ಮಹಿಮೆ ಪಡಿಸುವುದು, ಅವರ ನಾಮ ಎಂದಿಗೂ ಸ್ತೋತ್ರವಾಗಲಿ ಎಂದು ಹರಸುವುದು, ಅವರ ರಾಜ್ಯ ಬರಲಿ ಎಂಬ ಪ್ರಾರ್ಥನೆಯನ್ನು ಮಾಡ್ತಕ್ಕದ್ದು. ಹಾಗೆ ಕಟ್ಟಳೆಗಳಲ್ಲಿ ದೇವರಿಗೆ ಸಲ್ಲಿಸಬೇಕಾದ್ದು ಇದೆ, ಮನುಷ್ಯನಿಗೆ ಸಲ್ಲಿಸಬೇಕಾದುದು ಇದೆ. ಆಜ್ಞೆಗಳು 10 ಆಜ್ಞೆಗಳಲ್ಲಿ 3 ದೇವರಿಗೆ ಸಲ್ಲಿಸ್ತಕ್ಕದ್ದು.
ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ. ಅದು ಪರಿಶುದ್ಧ ನಾಮ. ಅದು ನಾನೇ ನಿನ್ನ ನಿಜವಾದ ಏಕ ದೇವರು, ತ್ರಯೇಕ ದೇವರು, ನಿನ್ನನ್ನು ರಕ್ಷಿಸಿ, ನಿನ್ನನ್ನು ಸೃಷ್ಟಿಸಿ, ನಿನ್ನನ್ನು ಕಾಪಾಡುವಂಥ, ಪ್ರತಿ ಕ್ಷಣದಲ್ಲೂ ನಿನ್ನ ಬಳಿ ಇರುವಂಥ, ರಕ್ಷಿಸುವಂಥ ದೇವರು. ನನ್ನನ್ನು ಮರೆತೋಗ್ಬೇಡ, ಬೇರೆ ದೇವರುಗಳು ನಿನಗೆ ಇರೋದಿಲ್ಲಲಿ ಎಂಬ ಕಟ್ಟಳೆಯನ್ನು ಕೊಟ್ಟಿರ್ತಾರೆ. ದೇವರ ಪರಿಶುದ್ಧ ದಿನಗಳನ್ನು ಪರಿಶುದ್ಧವಾಗಿ ಅನುಸರಿಸು. ಇದು 3. 4ನೇದಿಂದ 10ನೇ ತನಕ ನಮಗೆ ಸೇರಿದ್ದು, ನಮಗೂ ಸೇರಿದೆ. ತಾಯಿ ತಂದೆಗಳನ್ನು ಗೌರವಿಸೋದು, ಕೊಲೆ ಮಾಡಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ಕಳ್ಳತನದಲ್ಲಿ ಹೋಗಬೇಡ, ಇದೆಲ್ಲ ಮಾಡಬಾರದಂಥ ಕೆಲಸಗಳು. ಯಾರಿಗೂ ಇದನ್ನು ಮಾಡೋಕ್ಕೆ ಹೋಗಬೇಡ, ನೀನು ಅದನ್ನು ಅಭ್ಯಾಸ ಮಾಡಬೇಡ ಎಂಬುದಾಗಿ ಯೇಸು ಈ 3 ಮತ್ತು ಇನ್ನೂ 7 ಕಟ್ಟಳೆಗಳು ಪರರಿಗೂ ಇರ್ತದೆ. ಹಾಗೆ ದೇವರಿಗೂ ನಾವು ಸೇರಿದವರಾಗಿರ್ತೇವೆ. ನಮ್ಮ ಜವಾಬ್ದಾರಿಗಳು ಈ ಲೋಕದಲ್ಲಿ ಇದ್ದೇ ಇರ್ತದೆ. ಎಲ್ಲ ಅಧಿಕೃತವಾದ್ದು ಯಾವುದು? ದೇವರಿಗೆ ಅಂತ ಹೇಳ್ಬಿಡ್ತಾರೆ. ಥಾಮಸ್ ಮೋರ್ ಎಂಬವರು ಚಾನ್ಸಲರ್ ಆಗಿದ್ದರು. ಹೆನ್ರಿ ರಾಜನಾಗಿದ್ದಾಗ ಇಂಗ್ಲೆಂಡಲ್ಲಿ ಇವರು ಚಾನ್ಸಲರ್ ಆಗಿರ್ತಾರೆ. ಈಗ ಬಿಷಪ್ ಹೌಸಲ್ಲಿ ಚಾನ್ಸಲರ್ ಆಗಿರೋರು ಯಾರು? ಸತೀಶ್ ಆರೋಗ್ಯರಾಜ್. ಹಾಗೆ ಆ ಕಾಲದಲ್ಲಿ ಅವರು ಇಂಗ್ಲೆಂಡ್ ದೇಶದ ರಾಜ್ಗೆ ಚಾನ್ಸಲರ್ ಆಗಿರ್ತಾರೆ. ಒಳ್ಳೆ ಪಂಡಿತರು, ವಿದ್ಯಾವಂತರು, ಹಾಗೆ ದೇವರಿಗೆ ಅಭಿಮುಖರಾದವರು, ದೇವರ ಭಯದಲ್ಲಿ ಇದ್ದವರು. ಅವರು ಒಂದು ಸಿಗ್ನೇಚರ್ ಹಾಕಬೇಕಾಗಿತ್ತು. ರಾಜನು ತನ್ನ ಹೆಂಡತಿಯನ್ನು, ಮೊದಲನೇ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಡತಿಯನ್ನು, ಅವರ ಮಕ್ಕಳನ್ನು ಅವರು ಇರ್ಬೋದು ಅಂತ ಒಂದು ಸಿಗ್ನೇಚರ್ ಹಾಕಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆದ್ದರಿಂದ ಅವ್ರನ್ನ ಸೆರೆಗೆ ಅವರ ಕುಟುಂಬದವರೆಲ್ಲರೂ ಬೇಡ್ಕೊಂಡ್ರು, ಒಂದು ಸಿಗ್ನೇಚರ್ ತಾನೇ ಹಾಕ್ಬಿಡ, ಯಾಕೆ ತಲೆ ಕೆಡ್ಸ್ಕೋತೀಯ ರಾಜನಿಗೆ? ರಾಜ ಕೇಳ್ತಾ ಇದ್ದಾನೆ, ಹಾಕ್ಬಿಡು ಏನಂದರೆ ಇವರು ಹಾಕಿಲ್ಲ. ಸೆರೆಗೆ ಹಾಕಲಾದರೂ ಸೆರೆ ಅನೇಕ ತಿಂಗಳು ಊಟ ಇಲ್ಲದೆ, ಅವರಿಗೆ ಭಾಳ ಪ್ರಿಯವಾದ್ದು ಅವರ ಪುಸ್ತಕ ಮತ್ತು ಪೆನ್ನು, ಅದು ಅವರಿಗೆ ಕೊಟ್ಟಿಲ್ಲ, ಊಟ ಇಲ್ಲ. ಆಮೇಲೆ ಲಂಡನ್ ಟವರಲ್ಲಿ ಅವರನ್ನು ಗಲ್ಲೆಗೆ ಏರಿಸ್ತಾರೆ. ಆದರೆ ಅವ್ರು ಹೇಳ್ತಾರೆ, ಐ ಆಮ್ ಸರ್ವೆಂಟ್ ಆಫ್ ಮೈ ಕಿಂಗ್ ಬಟ್ ಐ ಆಮ್ ಗಾಡ್ಸ್ ಫಸ್ಟ್ ಎಂಬ ವಾಕ್ಯಗಳನ್ನು ಹೇಳಿ ಮರಣ ಹೊಂತಾರೆ. ಐ ಆಮ್ ಗುಡ್ ಸರ್ವೆಂಟ್ ಆಫ್ ಮೈ ಕಿಂಗ್, ನಾನು ಒಳ್ಳೆಯ ಒಂದು ಪ್ರಜೆ, ಆದರೆ ನಾನು ದೇವರಿಗೆ ಇನ್ನೂ ಹೆಚ್ಚಾದ ಪ್ರೀತಿಯನ್ನು ತೋರಿಸಬೇಕಾದವನು. ಬಟ್ ಫಸ್ಟ್ ಟು ಮೈ ಗಾಡ್ ಎಂಬ ವಾಕ್ಯಗಳನ್ನು ಹೇಳಿರ್ತಾರೆ. ಹೀಗೆ ಎಷ್ಟೋ ಜನರು ದೇವರಿಗೆ ದೇವರ ನಾಮಕ್ಕಾಗಿ ಎಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಐಶ್ವರ್ಯಗಳನ್ನು ಎಲ್ಲವನ್ನೂ ತ್ಯಜಿಸಿಬಿಟ್ಟಿದ್ದಾರೆ. ಹೀಗೆ ಅವರು ಈ ವಾಕ್ಯಗಳನ್ನು ಅನುಸರಿಸ್ತಾರೆ. ಇದು ಯಾವಾಗಲೂ ನಮಗೆ ನಮ್ಮ ಬಳಿ ಇರಬೇಕಾದ್ದು. ಇಬ್ಬರಿಗೂ ನಾವು ನಮ್ಮ ಘನತೆಯನ್ನು, ಗೌರವವನ್ನು, ಆದರೆ ಹೆಚ್ಚು ಯಾರಿಗೆ? ಅದು ಮುಖ್ಯವಾದದ್ದು. ಹೆಚ್ಚು ಯಾವಾಗಲೂ ದೇವರಿಗೆ. ನಾವೆಲ್ಲರೂ ಈ ಲೋಕದಲ್ಲಿ ಬಾಳ್ತಾ ಇದ್ದೇವೆ. ನಾವು ನಶ್ವರ ಮನುಷ್ಯರು. ಇವತ್ತಿರ್ತೇವೆ, ನಾಳೆ ಹೋಗ್ಬಿಡ್ತೇವೆ. ಆದರೆ ಯಾರಿಂದ ಬಂದಿದ್ದೇವೆ ನಾವು? ಆಗ ಯೇಸು ಹೇಳ್ತಾರೆ, ಆ ಚಿತ್ರ ಯಾರ್ದು? ನಮ್ಮ ಮೇಲಿರುವ ಚಿತ್ರ ಯಾರ್ದು? ಬೈಬಲ್ ಗ್ರಂಥ ಹೇಳ್ತಿದೆ, ದೇವರು ತಮ್ಮ ಸ್ವರೂಪದಲ್ಲಿ, ಇನ್ ಗಾಡ್ಸ್ ಓನ್ ಇಮೇಜ್ ಆ್ಯಂಡ್ ಲೈಕ್ನೆಸ್, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ವಿ ಆರ್ ಆಲ್, ನಾವೆಲ್ಲರೂ ದೇವರ ಭಾವನೆಯಲ್ಲಿ ಇದ್ದೇವೆ. ದೇವರ
ಒಂದು ಚಿತ್ರದಲ್ಲಿ ಇದೆ, ಲೈಕ್ನೆಸ್ ಟು ಗಾಡ್. ಅದರಿಂದ ಮೊದಲನೇದು ನಮ್ಮ ಗಣತಿ ಗೌರವ ಎಲ್ಲ ನಮ್ಮ ಮನಸ್ಸಾಕ್ಷಿ ಹೇಳುವಂಥದ್ದು ದೇವರಿಗೆ ಸಲ್ಲತಕ್ಕದ್ದು. ಇದನ್ನೇ ಸಂತ ಅಂತೋನಿಯವರು ಮಾಡಿರ್ತಾರೆ. ಎಲ್ಲೋದ್ರೂ ಅವರು ಬೋಧನೆ ಮಾಡುವಾಗ ಅವರ ಬೋಧನೆ ಗೋಲ್ಡನ್ ಟಂಗ್, ಅವರ ಒಂದು ನಾಲಿಗೆ ಎಂದೂ ಅಳಿಯದ ನಾಲಿಗೆ. ಏಕೆಂದರೆ ಯೇಸು ಸ್ವಾಮಿಯ ಬಗ್ಗೆ ಅವರು ಅಷ್ಟೊಂದು ಪ್ರೀತಿಯ ಪ್ರಬೋಧನೆಗಳನ್ನು ಮಾಡಿರ್ತಾರೆ. ಈ ದಿನದಲ್ಲಿ ಮೊದಲನೇ ವಾಚನ ಕೂಡ ನಮಗೆ ಭಾಳ ಪ್ರಿಯವಾದಂಥ ಒಂದು ವಾಚನ. ಇದು ಪೇತ್ರನ 2ನೇ ಪತ್ರದಿಂದ ಓದಲಾಗಿದೆ. ಅವರು ಬರೆದ ಪತ್ರದಿಂದ ಓದ್ತಾ ಇದ್ದೇವೆ. ಈ ಜೂನ್ ತಿಂಗಳು ಪೇತ್ರ ಮತ್ತು ಪೌಲ ಹಬ್ಬವನ್ನು ನಾವು ಆಚರಿಸ್ತೇವೆ. ಆದ್ದರಿಂದ ಧರ್ಮಸಭೆ ಪತ್ರವನ್ನು ನಮಗೆ ಓದಿ ತೋರಿಸ್ತಾ ಇದೆ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಪತ್ರಗಳು ಇರ್ತವೆ. ಇವತ್ತು 3ನೇ ಅಧ್ಯಾಯವನ್ನು ನಾವು ಓದ್ತಾ ಇದ್ದೇವೆ. ನಾವು ಯಾರಾದರೂ ಮೃತ ಹೊಂದಿದರೆ ಲಿಬೇರಾ ದೋಮಿನೆ ಎಂಬ ಹಾಡನ್ನು ಹಾಡ್ತೇವೆ. ಅದರ ಅರ್ಥ ಗೊತ್ತಿದೆಯಾ? ಲಿಬೇರಾ ಮೇ ದೋಮಿನೆ, ಯಾವಾಗಲೂ ಮೃತ ಹೊಂದಿದ್ಗೆ ಹಾಡ್ತೇವೆ. ಇದೇ ಅರ್ಥ. ಒಂದೊಂದು ವಾಕ್ಯನೂ ಇದರಲ್ಲಿದೆ. ಎಲ್ಲ ಅಳೆದು ಹೋಗುವಂಥದ್ದು ಇದೇ ಹೇಳ್ತಾರೆ. ಆ ದಿನ ಅಂತ ಇವೆಲ್ಲವೂ ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು. ಆ ಹಾಡು ಇದೆ. ಎಲ್ಲ ಅಳಿದು ಹೋಗ್ತಾ ಇದೆ. ನಾವು ಏನೇನು ತಿಳ್ಕೊಂಡಿರ್ತೀವೋ, ರಾಜರುಗಳು ಬಂದು ಹೋಗ್ತಾ ಇರ್ತಾರೆ, ಮತ್ತು ಅದನ್ನು ಆಳುವವರು ಬಂದು ಹೋಗ್ತಾ ಇರ್ತಾರೆ. ಯಾವಾಗ ಹೋಗ್ತಾರೆ ಗೊತ್ತಾಗಲ್ಲ. ಆ ಗಳಿಗೆ ಯಾರಿಗೂ ತಿಳಿದಿಲ್ಲ ಅಂತ ಹೇಳೋದು. ನೀವು ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕರಾಗಿಯೂ ಬಾಳಬೇಕು. ಇದೆಲ್ಲ ನೋಡ್ಕೊಂಡಿದ್ದೀರಾ. ದೇವರು ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಅರಸಬೇಕು. ದೇವರ ರಾಜ್ಯ ಬರಲಿ, ಅದು ಬೇಗನೆ ಬರಲಿ, ಅದೆಲ್ಲ ಕಡೆ ಹರಡಲಿ ಎಂಬ ಪ್ರಾರ್ಥನೆ ಮಾಡ್ತೇವೆ. ಆ ದಿನ ಆಕಾಶ ಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು. ಹಾಡು ಅರ್ಥ ಅದು. ಸೂರ್ಯ, ಚಂದ್ರ, ನಕ್ಷತ್ರ, ಆ ದಿನ ಭಯಂಕರವಾದ ದಿನ. ಆ ದಿನ ಹತ್ತು ಗೋಳಾಡುವ ದಿನ ಅಂತ ಆ ಹಾಡಲ್ಲಿ ಬರ್ತದೆ. ಆ ವಾಕ್ಯಗಳು ನಾವು ಏನೋ ಹಾಡು ಚೆನ್ನಾಗಿದೆ ಅಂತ ಹಾಡ್ಬಿಡ್ತೇವೆ. ಆ ಹಾಡು ನಿಜವಾಗಿಯೂ ನಾವು ಅರ್ಥದಿಂದ ಭಯ ಉಂಟಾಗುತ್ತೆ. ಗೃಹಗಳು ಶಾಖದಿಂದ ಕರಗಿ ಹೋಗುವುದು ಆ ದಿನ. ಅವು ಕೊರೋನಾ ಬಂತಲ್ಲ, ಎಲ್ರಿಗೂ ಭಯ ಅಲ್ವಾ? ಎಲ್ಲರೂ ಒಳಗಡೆನೇ ಇದ್ದು ಆ ದಿನ ಭಯಂಕರವಾದದ್ದು. ಆದರೆ ಆ ಒಂದು ಕಾಯಿಲೆ ಎಲ್ರಿಗೂ ಬಂದಿಲ್ಲ, ಬಂತು ಎಲ್ರಿಗೂ. ಕೆಲವರು ಫಿಟ್ಟಾಗಿದ್ರಲ್ಲ, ಅವ್ರಿಗೇನೂ ಮಾಡಿಲ್ಲ. ಅವ್ರಿಗೆ ಕಾಫು ಇಲ್ಲ, ಯಾವುದೂ ಇರಲಿಲ್ಲ. ಅವ್ರು ಹೋಗ್ತಾಯಿದ್ರು ಅವ್ರ ಪಾಟ್ಗೆ. ಆದರೆ ಎಲ್ರಿಗೂ ಅದೇ ರೀತಿ ಆಗಿದ್ದರೆ ಯಾರು ಉಳಿತಾ ಇದ್ದೆವು? ದೇವರು ಸ್ವಲ್ಪ ಆದರೂ ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾರೆ ಅಂತ ನಾವು ಯೋಚಿಸ್ಬೋದು. ಆದರೆ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಕೊರೋನಾ ಬಂತಾ ಇಲ್ವಾ, ಅದು ಬಂತು ಹೋಯ್ತು, ಅದು ಹೋಗಲಿ, ಏನಾದರೂ ಬರಲಿ ಅಂತಲೇ ಇದ್ದೀವಿ. ಅದೇ ಥರನೇ ಇದ್ದೀವಿ. ಅದೇ ಜಗಳ, ಅದೇ ಕೆಟ್ಟ ಮಾತುಗಳು, ಅದೇ ಬೇರೆಯವರನ್ನು ಮೋಸ ಮಾಡುವುದು, ಲಂಚ ಮೇಲೆ ಲಂಚ ತಗೊಳ್ಳೋದು, ಇದೇ. ಯಾರು ಇದ್ರ ಬಗ್ಗೆನೇ ತಲೆ ಕೆಡ್ಸ್ಕೋತಾ ಇಲ್ಲ. ಬಂತು ಹೋಯ್ತು, ಹೋಗಲಿ ಬಿಡು ಅಂತಲೇ ಇದೆ. ಅದರಿಂದ ಏನು ನಾವು ತಿಳ್ಕೊಳ್ಳೋದಾದರೂ ಏನೋ, ನಮಗೆ ಮನವರಿಕೆ ಆಗುವುದಾದರೂ ಏನೋ, ಪರಿಶುದ್ಧವಾದ ಜೀವನ. ಅದೇ ಹೇಳ್ತಾರೆ, ನೀವು ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕವಾಗಿಯೂ ಬಾಳಬೇಕು. ಇದೇ ನಿಮಗೆ ನಾವು ತಿಳಿಸೋದು. ಅದಾದಮೇಲೆ ಪೌಲನ ಬಗ್ಗೆನೂ ಹೇಳ್ತಾರೆ. ನಮ್ಮ ಪ್ರಿಯ ಸಹೋದರನಾದ ಪೌಲನೂ ಸಹ ತನಗೆ ದೇವರಿತ್ತ ಜ್ಞಾನದ ಪ್ರಕಾರ ಹೀಗೆ ನಿಮಗೂ ಬರೆದಿದ್ದಾರೆ. ಅವರು ಇದನ್ನೇ ಬರೆದಿದ್ದಾರೆ. ಆದ ಕಾರಣ ಪ್ರಿಯರೇ, ಈ ವಿಷಯಗಳನ್ನು ಮುಂಚಿತವಾಗಿಯೇ ತಿಳಿದುಕೊಂಡಿರುವ ನೀವು
ಎಚ್ಚರಿಕೆಯಿಂದಿರಿ. ಬಿ ಕಾಷಿಯಸ್. ಎಲ್ಲ ಎಲೆಕ್ಟ್ರಿಸಿಟಿ ಕಂಬದ ಮೇಲೆಲ್ಲ ಬರ್ತಿರ್ತಾರೆ, ಬಿವೇರ್, ಮುಟ್ಬೇಡ, ಎಚ್ಚರಿಕೆ, ಇದು ಶಾಕ್ ಹೊಡೆಯುವಂಥದ್ದು, ಜೀವ ಅಪಾಯವಾದಂಥದ್ದು, ಡೇಂಜರಸ್. ಹಾಗೆ ನಾವು ಎಲ್ಲ ಕಡೆ ಯಾವುದೆಲ್ಲ ಡೇಂಜರು, ಯಾವುದೆಲ್ಲ ನಮ್ಮ ಜೀವನಕ್ಕೆ ಅಪಾಯ, ಅದರಿಂದ ನಾವು ದೂರ ಇದ್ದು ಪುಣ್ಯವನ್ನು ಕಟ್ಕೊಳ್ಳೋದು, ಪುಣ್ಯ ಮಾರ್ಗದಲ್ಲಿ ಬೆಳಗುವುದು, ನಡೆಯುವುದು ನಮ್ಮ ಭಾಗ್ಯವಾಗಿರ್ತದೆ. ಪ್ರಭು ತಲಾಂತರಕ್ಕೂ ಶ್ರೀನಿವಾಸ ನಿಮಗೆ ಎಂಬ ವಾಕ್ಯಗಳನ್ನು ಈ ದಿನ ನಮಗೆ ಹೇಳಲಾಗ್ತದೆ. ಹಾಗೆ ಈ ಭಾನುವಾರ ನಾವು ಪರಮಪ್ರಸಾದದ ಒಂದು ಮಹಾ ಹಬ್ಬವನ್ನು ಕೊಂಡಾಡಿದೆವಲ್ವ. ಪರಮಪ್ರಸಾದ ಅದು ನಿಜವಾಗಿಯೂ ಯೇಸುವಿನ ಶರೀರ, ನಿಜವಾಗಿಯೂ ಯೇಸುವಿನ ರಕ್ತ. ಯಾವಾಗಲೂ ಯೇಸುಸ್ವಾಮಿ ನಾನು ನಿಮ್ಮೊಂದಿಗೆ ಸದಾ ಕಾಲ ಇರುತ್ತೇನೆ ಎಂಬ ವಾಗ್ದಾನ ಕೊಟ್ಟರಲ್ಲ, ಹೀಗೆ ಅವರು ನಮ್ಮ ಆಹಾರವಾಗಿ ಯಾವಾಗಲೂ ಇರಬೇಕೆಂದು ಆಸೆ ಪಡ್ತಾರೆ. ಯಾಕೆಂದರೆ ಆಹಾರ ಅಂದರೆ ನಮಗೆ ಬಹಳ ಮುಖ್ಯವಾದಂಥದ್ದು. ಊಟ ಮಾಡಬೇಕು, ನೀರು ಕುಡಿಬೇಕು, ಇಲ್ದಿದ್ರೆ ನಾವು ಮನುಷ್ಯರು ಅಲ್ಲ. ಎಷ್ಟು ಸಾರಿ ನೀರು ಕುಡಿತೀವಿ, ಈಗ ಬಿಸ್ಲರಿ ಬಾಟ್ಲ್ಗಳನ್ನೇ ಇಟ್ಕೊಂಡಿದ್ದೀವಿ. ಆಗಾಗ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ 4 ಲೀಟ್ರ್ ಕುಡಿಬೇಕಪ್ಪ ನೀನು. ಆದರೆ ಕಿಡ್ನಿ ಹೋಗ್ಬಿಟ್ರೆ 1 ಲೀಟ್ರೂ ಕುಡಿಬಾರ್ದು ನೀನು. ಸುಮ್ಮನೆ ನಾಲಿಗೆ ಇಟ್ಟು ನೀರು ಇದು ಅಂತ ತಿಳ್ಕೊಬೇಕು ಅಂತಲೂ ಹೇಳ್ಬಿಡ್ತಾರೆ. ಇದು ಹೇಳ್ತಾರೆ, ಅದನ್ನು ಹೇಳ್ತಾರೆ. ಊಟ ನಮಗೆ ಹಸಿವಾದಾಗ ಊಟ ಇರೋಕ್ಕಿಲ್ಲ, ಊಟ ಇರುವಾಗ ಹಸಿವಾಗಲ್ಲ. ಏನಪ್ಪ ಇದು, ಅದು ಇದೆ. ಊಟ ಇರಬೇಕಾದ್ರೆ ನಮಗೆ ಜೀರ್ಣಶಕ್ತಿ ಕಡಿಮೆ ಆಗಿಬಿಟ್ಟಿರುತ್ತೆ. ಜೀರ್ಣಶಕ್ತಿ ಜಾಸ್ತಿ ಇರುವಾಗ ಎಲ್ಲಪ್ಪ ಯಾರಾದರೂ ಒಂದು ಚೂರು ಊಟ ಕೊಡ್ತಾರ, ಅನ್ನ ಕೊಡ್ತಾರ ಅಂತ ಗೋಲಾಡಬೇಕಾಗಿದೆ. ಅದರಿಂದ ದೇವರೇ ಆಹಾರವನ್ನು ನಮಗೆ ಆಹಾರವಾಗಿ ನಮಗೆ ಬರ್ತಾರೆ. ಅದನ್ನು ವಿಶ್ವಾಸಿಸುವವರು ನಾವು. ಏಕೆಂದರೆ ಯೇಸುಸ್ವಾಮಿ ಹೇಳಿದ್ದಾರೆ, ಅದು ದೇವರಿಂದ ಸಾಧ್ಯ, ಮಾತೆ ಮರವನಿಗೆ ತಿಳಿಸಲಾಯಿತು, ವಾಕ್ಯ ಮನುಷ್ಯರಾಗ್ತಾರೆ ಅಂತ ದೇವಮಾತೆಗೆ ಹೇಳಿ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ಅವರಿಗೆ ತಿಳಿಸಲಾಯಿತು. ಅದು ನಂಬಿದ್ರು. ನಾವು ಸಹ ಇಂಥ ಒಂದು ಚಿಕ್ಕ ರೊಟ್ಟಿಯಲ್ಲಿ, ಇಂಥ ಒಂದು ದ್ರಾಕ್ಷಾ ರಸದಲ್ಲಿ, ಸ್ವಲ್ಪವೇ ದ್ರಾಕ್ಷಾ ರಸ, ಅದರಲ್ಲೂ ಯೇಸುಸ್ವಾಮಿ ದೇವರು ತಮ್ಮ ಪೂರ್ಣ ಶರೀರವನ್ನು, ಪೂರ್ಣ ದೇವ ಸ್ವರೂಪದಲ್ಲಿ ಅಡಕವಾಗಿರ್ತಾರೆ. ಆತ್ಮ ಶರೀರ ಸಮೇತ ಪ್ರಸನ್ನರಾಗಿರ್ತಾರೆ. ಇದನ್ನು ಸಂತ ಅಂತೋನಿಯವರು ಎಲ್ಲೆಲ್ಲೋದರೂ ನಂಬಿದ್ರು. ಅವರು ಪರಮಪ್ರಸಾದದ ಸಂತರು ಅಂತ ಹೇಳಬೇಕಾಗುತ್ತೆ ಅಲ್ವಾ. ಒಂದು ಅದ್ಭುತಗಳು ಇದರಲ್ಲಿ 1, 2, 3 ಅದರಲ್ಲಿದೆ. ಒಂದು ಪ್ರಾಣಿಯನ್ನು ಸಹ ಅವರು ಮೊಣಕಾಲೂರಿಸಿ ಪರಮಪ್ರಸಾದದ ಆರಾಧನೆಯನ್ನು ಅದು ಮಾಡುವಂತೆ ಮಾಡಿದ್ದಾರೆ. ಪ್ರಾಣಿ ಅದಕ್ಕೆ ಒಳ್ಳೆ ಊಟ, 3 ದಿನ ಉಪವಾಸ, ಒಳ್ಳೆ ಊಟ. ಇದ್ರ ಪಕ್ಕ ಪರಮಪ್ರಸಾದ. ಯಾವುದನ್ನು ಹುಡ್ಕೊಂಡು ಹೋಗೋದು? ನಾನಾಗಿದ್ದರೆ ಚೆನ್ನಾಗಿ ಹೊಡೆದ್ಬಿಡ್ತಾ ಇದ್ದೆ, ಚೆನ್ನಾಗಿ ಊಟ ಅಲ್ಲ. ಆಮೇಲೆ ಪರಮಪ್ರಸಾದ ಬರ್ತೀನಿ ಸ್ವಾಮಿ, ಹೊಟ್ಟೆ ಹಸಿತಾ ಇದೆ. ಆ ಮೂಕ ಪ್ರಾಣಿ ಹೇಗೆ ಅಲ್ಲಿ ಹೋಗಿ ಮೊಣಕಾಲೂರಿ ಪರಮಪ್ರಸಾದದ ಆರಾಧನೆ ಮಾಡಿದೆ, ನಮಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಹೀಗೆ ನಾವು ಜನರಾಗಿ ಯಾವಾಗಲೂ ದೇವರಿಗೆ ಪ್ರಿಯರಾಗಿ, ದೇವರ ಅದ್ಭುತ ಕಾರ್ಯಗಳನ್ನೆಲ್ಲ ನೆನೆದು ಏನೇ ಕಷ್ಟ ಬರಲಿ, ಏನೇ ಚಿಂತೆ ಉಂಟಾಗಲಿ, ಏನೇ ಪಾಪದಲ್ಲಿ ಬಿದ್ದಿದ್ರೂ ಸರಿ, ದೇವರು ನಮ್ಮ ರಕ್ಷಕರು, ನಮ್ಮನ್ನು ಸೃಷ್ಟಿಸಿದವರು ಅವರು, ಇವತ್ತು ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ಇಂಥ ಒಂದು ಹಬ್ಬವನ್ನು ಸಹ, ಪರಮತೃತ್ವದ ಹಬ್ಬವನ್ನು ಆಚರಿಸಿ ನಾವು ಪರಮಪ್ರಸಾದದ ಹಬ್ಬವನ್ನು ಆಚರಿಸಿದ್ದೇವೆ. ಈ ಸಂತೋಷವು ನಮ್ಮನ್ನು ಆವರಿಸಿಕೊಳ್ಳಲಿ. ವಿಶ್ವಾಸದಿಂದ ನಾವು ಬೆಳಗಿ ಒಳ್ಳೆಯ ಕ್ರೈಸ್ತ ಜೀವನದಲ್ಲಿ ಬಾಳುವಂತೆ, ನಮ್ಮ ಕುಟುಂಬಗಳನ್ನು ದೇವರು ಅರಸುವಂತೆ, ನಮ್ಮ ಮಕ್ಕಳನ್ನು
ದೇವರು ಅರಸುವಂತೆ, ನಮ್ಮ ಮೊಮ್ಮಕ್ಕಳಲ್ಲಿ ದೇವರು ವಾಸಿಸುವಂತೆ ಬಲಿಪೂಜೆಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ಪ್ರಭುವಿನಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಪ್ರಭುವಿನಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಆಯ್ಕೆಯ ಜೀವನದಲ್ಲಿ ಸುಖ ಸಂತೃಪ್ತಿಯನ್ನು ಪಡೆದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಪ್ರಭು ಯೇಸುವಿನ ಶರೀರ ಮತ್ತು ರಕ್ತದಿಂದ ಶಕ್ತಿಯನ್ನು, ಚೇತನವನ್ನು ಪಡೆದು ಜನರ ಸೇವೆಯನ್ನು ಮಾಡಲು ಅವರಿಗೆ ಬೇಕಾದ ಸ್ಫೂರ್ತಿಯನ್ನು ದೇವರು ದಯಪಾಲಿಸಲೆಂದು ಸಂತ ಅಂತೋಣಿಯವರ ಮೂಲಕ ನಮ್ಮ ಸೃಷ್ಟಿಕರ್ತರಲ್ಲಿ ಪ್ರಾರ್ಥಿಸೋಣ. ಪ್ರಭುವಿನಲ್ಲೇ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಹಸಿದವರಿಗೆ ಆಹಾರವನ್ನು, ನೊಂದವರಿಗೆ ಸಾಂತ್ವನವನ್ನು, ಬಾಯಾರಿದವರನ್ನು ಭತ್ತದ ಸೆಲೆಗೆ ತರುವಂತಹ ಪ್ರಭು ಯೇಸುವೆ, ಜೀವನವೆಂಬ ಸಾಗರದಲ್ಲಿ ಅನೇಕ ಗೊಂದಲ, ಕಷ್ಟ, ಸಂಕಟ, ನೋವು, ನಿಂದೆ, ಅನಾರೋಗ್ಯ ಹಾಗೂ ಇನ್ನಿತರ ಅಂಶಗಳೆಂಬ ಅಲೆಗಳಿಗೆ ಸಿಕ್ಕಿ ನಿಮ್ಮ ದಯೆ ಕೋರಿ ಬಂದಿರುವ ನಿಮ್ಮ ಈ ಮಂದೆಯ ಮೇಲೆ ದಯೆ ತೋರಿ ಅವರನ್ನು ಆಶೀರ್ವದಿಸಲೆಂದು ಸಂತ ಅಂತೋಣಿಯವರ ಮೂಲಕ ಉತ್ತಮ ಮೇಷಪಾಲಕರಾದ ಆ ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಪ್ರಭುವಿನಲ್ಲೇ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ. ರಾಷ್ಟ್ರ ನಾಯಕರು ಜನರನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸದೆ ಜನರ ಮಧ್ಯೆ ಉಂಟಾಗಿರುವ ಕೋಮು ಗಲಭೆಗಳನ್ನು ಹೋಗಲಾಡಿಸಿ ಶಾಂತಿಯ ಸಾಮರಸ್ಯದ ಬೀಜವನ್ನು ಬಿತ್ತಿ ರಾಷ್ಟ್ರವನ್ನು ಒಬ್ಬ ಉತ್ತಮ ಕುರಿಗಾಯಿಯಾಗಿ ಮುನ್ನಡೆಸಲು ಬೇಕಾದ ಕೃಪೆಯನ್ನು ಶಾಂತಿದಾಯಕರಾದ ಯೇಸು ನೀಡಲೆಂದು ಸಂತ ಅಂತೋಣಿಯವರ ಮುಖಾಂತರ ಪ್ರಾರ್ಥಿಸೋಣ. ಪ್ರಭುವಿನಲ್ಲೇ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬದ ಮೌಲ್ಯಗಳ ಐಕ್ಯತೆ, ಅನ್ಯೋನ್ಯತೆ, ಕುಟುಂಬ ಸಂಬಂಧಗಳು ನಾಶವಾಗುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರೂ ಪರಸ್ಪರರನ್ನು ಅರಿತು ಸೇಡಿನ ಮನೋಭಾವನೆಯನ್ನು ತೊರೆದು ಪ್ರೀತಿ ಶಾಂತಿಯಲ್ಲಿ ಬಾಳುತ್ತಾ ಪರರಿಗೆ ಆದರ್ಶವಾಗಿ ಪವಿತ್ರ ಕುಟುಂಬವನ್ನು ಹೋಲುವ ಗುಣಗಳನ್ನು ಬೆಳೆಸಿಕೊಳ್ಳಲು ಬೇಕಾದ ದೈವ ಪ್ರೇರಣೆಯನ್ನು ನೀಡಿರೆಂದು ಸಂತ ಅಂತೋಣಿಯವರ ಮುಖಾಂತರ ಉತ್ತಮ ವಲ್ಲಭರಾದ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಭುವಿನಲ್ಲೇ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಅದ್ಭುತಗಳನ್ನು, ಅತಿಶಯಗಳು ಮಾಡುವ ಸರ್ವಶಕ್ತ ದೇವರೇ, ನಿಮ್ಮ ಸೇವಕರಾದ ಸಂತ ಅಂತೋಣಿಯವರು ನಿಮ್ಮ ಪ್ರಜೆಗಳಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಅವರ ಪುಣ್ಯಫಲಗಳ ಮೂಲಕ ನಾವು ನಿಮ್ಮನ್ನು ಸದಾ ಸ್ತುತಿಸುವಂತೆ ಮಾಡ ಕರುಣಿಸಿ ನಮ್ಮ ಅವಶ್ಯಕತೆಗಳನ್ನು ಗಮನಿಸಿರಿ. ಕೋರಿಕೆಗಳನ್ನು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವೀಕರಿಸೋ ಪ್ರಭು
ದೇವಾ ಈ ನನ್ನ ಕಾಣಿಕೆಯ ಯೋಗ್ಯವಾಗಿ ದೇವಾ ಈ ನನ್ನ ಪಣೆಯ ಈ ನನ್ನ ಪಣೆಯ ಸ್ವೀಕರಿಸು ಪ್ರಭು ದೇವಾ ನಿನ್ನ ತ್ಯಾಗದಲೇ ನನ್ನ ಬಾಳ್ ಫಲಪ್ರದವೇ ರೊಟ್ಟಿ ರಸಗಳಲೇ ನಾನು ರಕ್ಷಣೆಯ ಪಡೆವೆ ಓ ದೇವ ಹರಸೋ ನನ್ನನು ಓ ದೇವ ಸಲಹು ನನ್ನನು ಓ ದೇವ ಹರಸು ನನ್ನನು ಓ ದೇವ ಸಲಹು ನನ್ನನು ಸ್ವೀಕರಿಸು ಪ್ರಭು ದೇವಾ ಸೋದರ ಸೋದರರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಕರುಣೆಯಲ್ಲಿ ಭರವಸೆ ಇಟ್ಟು ಕಾಣಿಕೆಗಳೊಡನೆ ನಿಮ್ಮ ಪೂಜ್ಯ ಪೀಠದೆಡೆಗೆ ನಾವು ಆತುರದಿಂದ ಆಗಮಿಸಿದ್ದೇವೆ. ಶುದ್ಧೀಕರಿಸುವ ನಿಮ್ಮ ಕೃಪಾ ವರದಿಂದ ನಾವು ಸೇವೆ ಸಲ್ಲಿಸುವ ಇದೇ ರಹಸ್ಯಗಳ ಮೂಲಕ ನಾವು ಶುದ್ಧರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆ, ನಾವು ಎಂದೆಂದೂ ಎಲ್ಲೆಲ್ಲೋ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯ ವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿರುವಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ್ದ ಅವರನ್ನೇ ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳುಹಿಸಿರುವಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗೆ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು ಯಾತನೆ ಮಾಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದ್ದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುವುದೇನೆಂದರೆ, ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು. ಹೋಸಾನಾ 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 ಹೋಸಾನಾ
ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದ ಹೋಸಾನ ಹೋಸಾನ, ಮಹೋನ್ನತದಲ್ಲಿ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ, ಮಹೋನ್ನತದಲ್ಲಿ ಹೋಸಾನ ಹೋಸಾನ. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ ಸಾರುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು, ರಕ್ಷಣೆಯ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವರ ಪೂಜ್ಯ ಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡಿನಿಂದ ನಮ್ಮನ್ನು ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗದ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಯುಗ ಯುಗಾಂತರಕ್ಕೂ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಿಯರೇ, ಪರಮ ಪ್ರಸಾದವನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಅದಕ್ಕೆ ತಕ್ಕ ತಯಾರಿಕೆ ಮಾಡಿರುವಂಥರು, ಪರಮ ಪ್ರಸಾದ ಸ್ವೀಕಾರ ಮಾಡಿದವರು ಆಗಿರಬೇಕು. ಬೇರೆಯವರು ತಮ್ಮ ಸ್ಥಳಗಳಲ್ಲಿ ಕುಳಿತು ದೇವರ ಆಶೀರ್ವಾದವನ್ನು ಸ್ವೀಕಾರ ಮಾಡಿಕೊಳ್ಳಿ. ಬರೀ ಕಥೋಲಿಕ ಕ್ರೈಸ್ತರು ಮಾತ್ರ ಒಂದೇ ಸಾಲಾಗಿ ಬಂದು ಪರಮ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ದಿನ ದಿನ ಪ್ರತಿಕ್ಷಣ ಯೇಸು ಎಂದರೆ, ದಿನ ದಿನ ಪ್ರತಿಕ್ಷಣ ಯೇಸು ಬಂದರೆ, ದಿನ 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 ಪ್ರತಿಕ್ಷಣ ದಿನ ದಿನ ಪ್ರತಿಕ್ಷಣ ಯೇಸು ಬಂದರೆ, ಉಲ್ಲಾಸ ಹೂಬಡೆ, ಸಂತೋಷ ಸುರಿಮಳೆ, ಉಲ್ಲಾಸ ಹೂಬಡೆ, ಸಂತೋಷ ಸುರಿಮಳೆ.
ಬೆಳಕಾಗಿ ಸಿರಿಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ಇರುಳಲ್ಲಿ ದೀವಿಗೆ ಆದ ಮೇಲೆ ಬೆಳಕಾಗಿ ಜೊತೆಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ಇರುಳಲ್ಲಿ ದೀವಿಗೆ ಆದ ಮೇಲೆ ಯೇಸು ಇದ್ದಲ್ಲಿ ಉಗಂಧ ಯೇಸು ಇದ್ದಲ್ಲಿ ಆನಂದ ಪ್ರೀತಿ ಇಲ್ಲಿ ಉಗಂಧ ಪ್ರೀಸು ಇದ್ದಲ್ಲಿ ಆನಂದ ಯೇಸು ಬಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಸಿರಿಯಾಗಿ ಸವಿಯಾಗಿ ಯೇಸು ಇದ್ದ ಮೇಲೆ ಬಾಳಲ್ಲಿ ಕಹಿಯಲ್ಲಿ ಯೇಸು ಇಂಥ ಮೇಲೆ ನೋವಲ್ಲೂ ನಲಿವಲ್ಲೂ ಯೇಸು ಇದ್ದ ಮೇಲೆ ಇನ್ಯಾವ ಭಯವೆಲ್ಲಿ ಯೇಸು ಬಂದ ಮೇಲೆ ಯೇಸು ನನ್ನ ನಾವಿಕ ನನ್ನ ಮಾರ್ಗ ಸೂಚಕ ಯೇಸು ನನ್ನ ನಾವಿಕ ನನ್ನ ಮಾರ್ಗ ಸೂಚಕ ಯೇಸು ಬೈತಾರೆ ದಿನ ಪ್ರತಿಕ್ಷಣ ಯೇಸು ಎಂದರೆ ದಿನ ಪ್ರತಿಕ್ಷಣ ಯೇಸು ಬಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಕ್ರಿಸ್ತರ ಆತ್ಮ ನನ್ನ ಶುದ್ಧಗೊಳಿಸು ಕ್ರಿಸ್ತರ ದೇಹ ನನ್ನ ರಕ್ಷಿಸು ಕ್ರಿಸ್ತರ ರಕ್ತ ನನ್ನ ತೃಪ್ತಿಪಡಿಸು ಪಾರ್ಶ್ವದ ಜಲವೇ ನನ್ನ ಮೇಯಿಸು ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು ಓ ಪ್ರಿಯ ಯೇಸು ನನ್ನನ್ನಾಲಿಸು ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು ನನಗಲ ಬಿಡದಿರು ಯೇಸು ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು ಮರಣದ ವೇಳೆಯುಳೆನ್ನ ಕರೆಸು ಭಕ್ತ ಸಂತರೊಂದಿಗೆ ನಿನ್ನನ್ನು ಸ್ತುತಿಸಿ ಮೋಕ್ಷದ ದ್ವಾರ ತೆರೆದಿರಿಸು ಆಮೆನ್. ಕೃತಜ್ಞತಾ ಪ್ರಾರ್ಥನೆ. ಅದ್ಭುತಗಳನ್ನು ಮಾಡುವ ಸರ್ವಶಕ್ತರಾದ ಪಿತನೇ, ನಿಮ್ಮ ಕುಮಾರರ ಆಗಮನದಿಂದ ನಾವು ಆನಂದಿಸುತ್ತೇವೆ.
ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅಂತೋಣಿಯವರನ್ನು ಸಂತರನ್ನಾಗಿ ಮಾಡುವ ಶಕ್ತಿಯನ್ನು ಪಡೆದಿರುವ ನೀವು ನಮ್ಮನ್ನು ಅದೇ ಪಾವನತೆಯ ಬಾಳಿನಲ್ಲಿ ಬೆಳಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮೇಲಿದ್ದ ಪ್ರೀತಿಗಾಗಿ ಈ ಸಂತರು ಮಾಡಿದ ತ್ಯಾಗಗಳನ್ನು ನಾವು ಸಹ ಮಾಡುವ ಮನೋಭಾವವನ್ನು ನೀಡಿರಿ. ಸಂತ ಅಂತೋಣಿಯವರನ್ನು ನಮ್ಮ ಜೀವನದ ಆದರ್ಶಕರನ್ನಾಗಿ ಅನುಮೋದಿಸುವ ಭಾಗ್ಯವನ್ನು, ಯೇಸು ಸ್ವಾಮಿಯ ಶುಭ ಸಂದೇಶಕ್ಕೆ ಸಾಕ್ಷಿ ನೀಡುವ ಧೈರ್ಯವನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಶರೀರದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಓ ಸಂತ ಅಂತೋಣಿಯವರೇ, ಶರೀರ ಬಲಹೀನತೆಯಿಂದ ಬೇನೆ ಪಡುತ್ತಿರುವ ನಿಮ್ಮ ಸೇವಕ ಸೇವಕಿಯರನ್ನು ಆಶೀರ್ವದಿಸಿ ನಿಮ್ಮ ಈ ಭಕ್ತರಿಗೆ ಉಪಶಮನವನ್ನು ನೀಡಿರಿ. ಪಾದುವ ದೇಶದ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಒಳಗಾಗಿ ಸೈತಾನನ ಬಲೆಗೆ ಸಿಲುಕಿಕೊಂಡಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ಪ್ರಲಾಪದ ಕಣ್ಣೀರನ್ನು ಒರೆಸಿರಿ. ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯರಾಗಿರಿ. ವ್ಯಾಧಿಷ್ಠರನ್ನು ಗುಣಪಡಿಸಿರಿ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವ ಚಿತ್ತವಾದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನು ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಅಂತೋಣಿಯವರೇ, ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಅಂತೋಣಿಯವರೇ, ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಅಂತೋಣಿಯವರೇ, ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪ್ರಿಯರೇ, ನಮ್ಮ ಅಂತೋನಿ ಅವರ ಹಬ್ಬವನ್ನು ನಾವು ಆಚರಿಸಬೇಕಾಗಿದೆ. 3 ದಿನ ನವೇನಗಳು. 10ನೇ ತಾರೀಕು 6 ಗಂಟೆಗೆ ಧ್ವಜಾರೋಹಣ. ಸಂಜೆ 11, 12 ನವೇನ ದಿನಗಳು. 12 ಮಂಗಳವಾರ, ಆದ್ದರಿಂದ ಹೀಗೇನೆ ಪೂಜೆಗಳು ಇರ್ತೇವೆ. 13ನೇ ತಾರೀಕು ಹಬ್ಬದ ದಿನ, ಗುರುವಾರ ಅವತ್ತು. ಆ ದಿನ 10 ಗಂಟೆಗೆ ಕನ್ನಡದಲ್ಲೂ, 11:15 ಗಂಟೆ ವ್ಯಾಧ್ಯಸ್ಥರಿಗಾಗಿ ತಮಿಳಲ್ಲೂ ಪೂಜೆ. ಅದಾದ ಮೇಲೆ ಭಕ್ತಾದಿಗಳಿಗೆ ಊಟ ಉಪಚಾರ ಇದೆ. ಸಂಜೆ 6:15 ಗಂಟೆಗೆ ತಮಿಳಿನಲ್ಲಿ ಪೂಜೆ. ಅದಾದ ಮೇಲೆ ತೇರಿನ ಮೆರವಣಿಗೆ, ಆಮೇಲೆ ಪರಮಪ್ರಸಾದದ ಆಶೀರ್ವಾದದೊಂದಿಗೆ ಮುಗಿಸ್ತೇವೆ. 13ನೇ ತಾರೀಕು ತಾವೆಲ್ಲರೂ ಈ ದಿನಗಳಲ್ಲಿ ಬಂದು ಸಂತ ಅಂತೋಣಿಯವರ ಮಹಿಮೆಗಳನ್ನು ಹಾಡಿ ದೇವರ ಅಪಾರ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕೆಂದು, ಪರರಿಗೂ ಇದನ್ನು ತಿಳಿಸ್ಕೊಡ್ಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಇನ್ನೂ ನೋಟಿಸ್ ಹಾಕಿಲ್ಲ, ಆ ಬೋರ್ಡಲ್ಲಿ ಬರೆದಿದ್ದೇವೆ. ಅದನ್ನು ನೀವು ವಾಟ್ಸಪ್ ಮುಖಾಂತರ ಪರರಿಗೂ ಬೇರೆಯವ್ರಿಗೂ ಹಂಚ್ಕೋಬೋದು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ನಿಮ್ಮ ಪವಿತ್ರಾತ್ಮರ ಮುಖಾಂತರ ಪರಿಪಾಲಿಸಿರಿ. ಕೇವಲ ಮಾತುಗಳಿಂದಲ್ಲ, ನಡೆಯಿಂದಲೂ ಸತ್ಯ ನುಡಿಯಿಂದಲೂ ನಿಮ್ಮನ್ನು ನಿವೇದಿಸುತ್ತಾ ಸ್ವರ್ಗೀಯ ಸದನವನ್ನು ನಾವು ಬಂದು ಸೇರಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ.
ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಸಲ್ಲಲಿ. ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ. ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ. ಸತ್ಯವೇ ನುಡಿದಿರಿ, ನೀವು ನಿತ್ಯವೂ ನಡೆದಿರಿ, ದೇಹವು ಅಳಿದರೂ ಉಳಿಯಿತು ನಾಲಿಗೆ ಅಮರವು. ಸತ್ಯವೇ ನುಡಿದಿರಿ, ನೀವು ನಿತ್ಯವೂ ನಡೆದಿರಿ, ದೇಹವು ಅಳಿದರೂ ಉಳಿಯಿತು ನಾಲಿಗೆ ಅಮರವು. ನಮ್ಮ ಬಾಳಲಿ ಸತ್ಯ ಇರಿಸಿ, ಕ್ರಿಸ್ತರ ಹಾದಿಯತ್ತ ನಡೆಸಿ, ನಮ್ಮ ಬಾಳಲಿ ಸತ್ಯ ಇರಿಸಿ, ಕ್ರಿಸ್ತರ ಹಾದಿಯತ್ತ ನಡೆಸಿ. ಸತ್ಯ ಪತದಿ ಎಂದೆಂದು ನಮ್ಮನ್ನು ನಡೆಸಿ, ಸತ್ಯ ಪತದಿ ಎಂದೆಂದು ನಮ್ಮನ್ನು ನಡೆಸಿ. ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ. ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ. ದೀನತೆ ಸರಳತೆ ನಿರ್ಭಯ ಕಾರ್ಯಶೀಲತೆ
ವಾಕ್ಯವ ಸಾರುವ ದಕ್ಷತೆ ನಮ್ರತೆ ವಿಧೇಯತೆ ದೀನತೆ ಸರಳತೆ ವಿದ್ಯೆ ಕಾರ್ಯಶೀಲತೆ ವಾಕ್ಯವ ಸಾರುವ ದಕ್ಷತೆ ನಮ್ರತೆ ವಿಧೇಯತೆ ಸದ್ಗುಣಗಳ ಮುಕುಟ ಧರಿಸಿ ನಿಂತ ಸಂತರೆ ನಮ್ಮ ಹರಸಿ ಸದ್ಗುಣಗಳ ಮುಕುಟ ಧರಿಸಿ ನಿಂತ ಸಂತರೆ ನಮ್ಮ ಹರಸಿ ಭಕ್ತಿ ಸುದಯ ನಮ್ಮ ಮನದಲ್ಲಿ ಇರಿಸಿ ಭಕ್ತಿ ಸುದಯ ನಮ್ಮ ಮನದಲ್ಲಿ ಇರಿಸಿ ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ ಜೈ 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 ಓ ಗುರುವೇ ಜೈ ಜೈ ಭಕ್ತಿಯ ಗಣಿಯೇ ಜೈ ಜೈ ಸದ್ಗುಣ ಸಿರಿಯೇ ಜೈ 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 ಓ ಗುರುವೇ ಜೈ ಜೈ ಭಕ್ತಿಯ ಗಣಿಯೇ ಜೈ ಜೈ ಸದ್ಗುಣ ಸಿರಿಯೇ ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೋಡ ಗೂಡಿ ಅರಸೆಮ್ಮನು ತಾಯೇ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.